ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಬಿಸಿಲು ಬಂದೈತೆ ಅಂತ ಅಡಿಕೆ ಒಣಗಿರಲಿಲ್ಲ, ಸೊ ಒಣಗಾಕಿದ್ದೀವಿ. ನೋಡಿ, ಈ ಥರ ಒಣಗಿದ್ದಾವೆ. ಫಸ್ಟ್ಗೂ ಇಲ್ಲಿ ಬೆಳೆ ಅದು, ಮತ್ತು ರಾಗಿನೂ ಒಣಗಾಕಿದ್ದೀವಿ. ರಾಗಿ ಹಸಿರು ಖಾಲಿಯಾಗಿತ್ತು ಅಂತ ಬಿಸಿಲು ಬಂದಿರೋದಕ್ಕೆ ಇವತ್ತು ಚೆನ್ನಾಗಿ ಬಂದೈತೆ ಗೈಸ್. ಅದಕ್ಕೋಸ್ಕರ ರಾಗಿನೂ ಮತ್ತು ಅಡಿಕೆ ಎರಡು ಒಣಗಾಕಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ರಾಗಿ ಒಣಗಾಕಿ ಹಸಿರು ಹಾಕ್ಸೋದ್ರಿಂದ ಚೆನ್ನಾಗಿರುತ್ತೆ ಮುದ್ದೆ. ಅದಕ್ಕೋಸ್ಕರ ಒಣಗಾಕಿ ಅದರಲ್ಲಿರೋ ಧೂಳನ್ನು ತೂರ್ಬಿಟ್ಟು ರಾಗಿ ಮಿಷಿನ್ಗೆ ಕಳಿಸಿದ್ರು. ಸೊ ಗೈಸ್, ಇಲ್ಲಿ ದಾಳಿಂಬ್ರೆ ಗಿಡ ಇದೆ ನೋಡಿ. ನಾಟಿ ದಾಳಿಂಬ್ರೆ ಹಣ್ಣು ಅಲ್ಲೊಂದೊಂದೊಂದೇ ಸೀಳೋಗ್ಬಿಟ್ಟಿದೆ. ಮತ್ತು ಅಲ್ಲೊಂದು ನೆಲ್ಲಿ ಗಿಡ ಇದೆ ನೋಡಿ, ನೆಲ್ಲಿಕಾಯಿ ಬಿಟ್ಟಿದ್ದಾವೆ ಎಷ್ಟೊಂದು. ಗೈಸಿ, ಗದ್ದೆ ಕಣ್ಣಿಗೆ ಮೇಕೆ ಇಟ್ಕೊಂಡು ಹೋಗ್ತಿದ್ದೀವಿ. ದಿನ ಮಳೆ ಬರೋದ್ರಿಂದ ಅದಕ್ಕೆ ಬೇಗ ಇಟ್ಕೊಂಡು ಹೋಗ್ಬೇಕು. ಸೊ 2:45 ಆಗೈತೆ. ಅದಕ್ಕೋಸ್ಕರ ಈಗ ಗದ್ದೆ ಕಣ್ಣಿಗೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬಂದುಬಿಟ್ರೆ ಮೇಯೋಕ್ಕಾಗಲ್ಲ, ಅದಕ್ಕೋಸ್ಕರ ಬೇಗನೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ನಾವು ಮೇಕೆ ಬಿಡ್ಬೇಕಾದ್ರೆ ಫುಲ್ಲು ಬಿಸಿಲಿತ್ತು. ಈಗ ನೋಡಿ ಮಳೆ ಬಂದೇ ಬಿಡ್ತು, ಅನ್ನೀತಾ ಇದೆ ನೋಡಿ. ಎಷ್ಟು ಬೇಗ ಮೋಡ ಆಗೋಯ್ತು. ಮೇಕೆ ಹಿಡ್ಕೊಂಬರೋಷ್ಟರಲ್ಲಿ ಮೋಡ ಆಗೋಯ್ತು, ಮಳೆನೂ ಬಂತು ಜೋರಾಗಿ. ಗೈಸ್, ಇಲ್ಲೊಂದು ಬೇರೆ ಹೂ ಇದೆ, ಅದನ್ನು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಒಂದೇ ಒಂದು ಕಲರ್, ಪರ್ಪಲ್ ಕಲರ್, ಲೈಟ್ ಪಿಂಕ್ ಪರ್ಪಲ್ ಕಲರ್ ಮಿಕ್ಸ್ ಚೆನ್ನಾಗಿದೆ. ಗೈಸ್ ನೋಡಿ, ಬೇರೆ ಹೂ ಕಿತ್ಕೊಂಡಿದ್ದಾಯಿತು. ಅಡಿಕೆ ಸಸಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ. ಅಲ್ಲೊಂದು ಡೇರೆ ಹೂವಿನ ಗಿಡ ಇದೆ, ಮೊಗ್ಗಾಗೈತೆ ನೋಡಿ ಗೈಸ್. ಅಲ್ಲಿ ಕೊತ್ತಂಬರಿ ಸೊಪ್ಪು, ಸಣ್ಣ ಸೊಪ್ಪಿದು. ಇಲ್ಲಿ ನೋಡಿ, ಸಾಂಬಾರಿಗೆ ನಮ್ಮ ಮನೆಗೆ ಅಂತ ಬಿಟ್ಕೊಂಡಿರೋದು ಇದಿಷ್ಟು. ಅಡಿಕೆ ಸಸಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಹತ್ಕೊಂಡಿದ್ದಾವೆ. ಗೈಸ್, ತೋಟದಲ್ಲಿ ಒಂದೇ ಡೇರೆ ಹೂವು ಸಿಕ್ಕಿದ್ದು. ನಮ್ಮ ಮನೆ ಹಿಂದೆ ತುಳಸಿ ಇದೆ, ಅದನ್ನೇ ಕಿತ್ಕೊಳ್ಳೋಣ ಪೂಜೆಗೆ ಅಂತ. ಹೂವು ಕಡಿಮೆ ಇವತ್ತು ಸೋಮವಾರ ಪೂಜೆ ಮಾಡೋದ್ರಿಂದ ಹೂವು ಇಲ್ಲ. ಸೊ ಅದಕ್ಕೆ ತುಳಸಿ ಕಿತ್ಕೊಳ್ಳೋಣ ಅಂತ. ಗೈಸ್, ಇಲ್ಲಿ ನಮ್ಮ ಮನೆ ಹುಳಿ ಸೊಪ್ಪು ಹಾಕಿದ್ದೀವಲ್ಲ, ಅಲ್ಲಿ ತುಳಸಿ ಗಿಡ ಹಾಕ್ಕೊಂಡಿದ್ದೀವಲ್ಲ, ಅದರಲ್ಲಿ ಕಿತ್ಕೊಳ್ಳೋಣ ಅಂತ. ಗೈಸ್, ಮಳೆ ಈಗ ಹನಿತಾ ಇದೆ. ಸೊ ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗೈತಿ. ಇದರಲ್ಲೇ ಕಿತ್ಕೊಂಡು ಹೋಗೋಣ ಅಂತ.
ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಗೈಸ್ ತುಳಸಿ. ಘಮ ಘಮ ಅನ್ನತ್ತೆ ಕೃಷ್ಣನ ತುಳಸಿ ಗಿಡ. ಗೈಸ್ ಇಲ್ಲಿ ನೋಡಿ ಬೃಂಗರಾಜ ಗಿಡ ಎಷ್ಟೊಂದು ಬಂದೈತೆ. ಇದು ಯೆಲ್ಲೋ ಕಲರ್ ಗೈಸ್, ಇದು ಡೇರೆ ಹೂವು. ಗೈಸ್ ಇಲ್ಲಿ ನೋಡಿ ಗೈಸ್, ಇದು ಸೇಮ್ ಕಾಗ್ದ ಥರನೇ ಹೂವು ಬರುತ್ತೆ, ಆದರೆ ಬೇಗನೆ ಬಾಡೋಗುತ್ತೆ ಗೈಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಕನಕಾಂಬರದ ಜೊತೆ ಮತ್ತು ತುಳಸಿ ಜೊತೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಾವು 2 ಗಿಡ ಹಾಕ್ಕೊಂಡಿದ್ದೀವಿ ಏರಿ ಹತ್ರ. ಕಡ್ಡಿ ಉಣಿದ್ರೆ ಸಾಕು ಹತ್ಕೊಳ್ಳುತ್ತೆ. ಕಟ್ ಮಾಡ್ತಾಯಿದ್ರೆ ಹೂವು ಚೆನ್ನಾಗಿ ಬರುತ್ತೆ, ಮೊಗ್ಗು ಬೇಗನೆ ಬಿಡುತ್ತೆ. ವರ್ಷಕ್ಕೆ ಒಂದ್ಸರಿ ಕಟ್ ಮಾಡಿದ್ರೆ ಸಾಕು ಗೈಸ್, ಇದು ಚೆನ್ನಾಗಿ ಬರುತ್ತೆ. ಮಳೆ ಬಿದ್ದಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಿಡ. ಇಲ್ಲೊಂದು ದಾಸವಾಳದ ಮೊಗ್ಗು ಐತೆ, ಅದನ್ನು ಕಿತ್ಕೊಂಡೆ. ಗೈಸ್ ಇಲ್ಲಿ ನೋಡಿ ಎಷ್ಟೊಂದು ಮೋಡ ಆಗೈತೆ. ಹೂವೆಲ್ಲ ಹರಡಿರೋವೆಲ್ಲ ಖಾಲಿ ಆಗಿದ್ದಾವೆ. ಸೊ ಅದಕ್ಕೆ ಮೊಗ್ಗು ಇಟ್ಟರೆ ಹರಡುತ್ತೆ ನಾಳೆ. ಅದಕ್ಕೋಸ್ಕರ ಇಲ್ಲಿರೋ ಮೊಗ್ಗನ್ನೇ ಕಿತ್ಕೊಳ್ಳೋಣ ಅಂತ ಕಿತ್ಕೊಂಡೋದ್ರೆ ಗೈಸ್ ಚೆನ್ನಾಗಿ ಹರಡುತ್ತೆ. ಗೈಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ವಾತಾವರಣ. ದನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸಂಜೆ ಟೈಮ್ ಆಯ್ತಲ್ವ ಅದಕ್ಕೆ. ಮೋಡ ನೋಡಿ ಗೈಸ್ ಎಷ್ಟು ಚೆನ್ನಾಗಾಗಿದೆ. ಬಿಸಿಲು ಬಂದೈತೆ. ಸ್ವಲ್ಪ ಮಳೆ ಹುಯ್ತಾ ಇದ್ಮೇಲೆ ಈ ಥರ ಬಿಸಿಲು ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಗೈಸ್ ನಾನು ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಬರಕ್ಕೆ ಹೋಗಿದ್ದೆ, ದುಗ್ಲಮ್ಮನ ದೇವಸ್ಥಾನಕ್ಕೆ. ಅದಕ್ಕೆ ಸೊ ಅಪ್ಪ ಅಮ್ಮ ಮೇಯ್ಸ್ಕೊಂಡು ಮನೆ ತಗ ಹೋಗ್ತಾ ಇದ್ದೀವಿ ಗೈಸ್ ಈಗ.